ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ವೆಂಕಟೇಶ್ ಪ್ರಭು. ನೀವು ನೋಡ್ತಾ ಇದ್ದೀರಾ News18 ಡಿಜಿಟಲ್. 2024ರ ಲೋಕಸಭಾ ಚುನಾವಣಾ ಅಖಾಡ ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗ್ತಾ ಇದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಅದರಲ್ಲೂ ವಿಶೇಷವಾಗಿ ರಾಮನಗರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ 3 ಸ್ಥಾನಗಳನ್ನು ಗೆಲ್ಲುವ ಮೂಲಕ DK ಶಿವಕುಮಾರ್ ಅವರಿಗೆ ವಿಶೇಷವಾದಂಥ ರಾಜಕೀಯ ಬಲವನ್ನು ತಂದುಕೊಟ್ಟಿದೆ. ಅದೇ ರೀತಿ ರಾಜ್ಯದಲ್ಲೂ ಕೂಡ 136 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರವನ್ನು ಹಿಡಿದಿದೆ. ಇನ್ನು ಲೋಕಸಭಾ ಚುನಾವಣಾ ಕೂಡ ಹತ್ರ ಬರ್ತಾ ಇದೆ. ಏಕೆಂದರೆ ಈಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಕಾಂಗ್ರೆಸ್ನ ಸಂಸದ ಆಗಿರುವಂಥ DK ಸುರೇಶ್ ಅವರು ಈಗಾಗಲೇ ಚುನಾಯಿತರಾಗಿದ್ದಾರೆ. ಅದೇ ರೀತಿ ಈಗ 2024ಕ್ಕೂ ಕೂಡ ಅವರೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಇದೆ. ಹೀಗಾಗಿ ಅವರು ತಮ್ಮ ಪಕ್ಷದ ಮತ್ತು ತಮ್ಮ ವೈಯಕ್ತಿಕ ಸಂಘಟನೆಯನ್ನು ಕೂಡ ಪ್ರಾರಂಭವನ್ನು ಮಾಡಿದ್ದಾರೆ. ವಿಶೇಷ ಅಂದರೆ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ಸ್ವಕ್ಷೇತ್ರ ಚನ್ನಪಟ್ಟಣಕ್ಕೆ DK ಸುರೇಶ್ ಅವರು ಎಂಟ್ರಿ ಆಗಿರುವಂಥದ್ದು. ಏಕೆಂದರೆ ಕಳೆದ 4 ವರ್ಷಗಳಲ್ಲಿ DK ಸುರೇಶ್ ಅವರು ಚನ್ನಪಟ್ಟಣದ ಕಡೆಗೆ ಬಂದಂಥ ಉದಾಹರಣೆ ಭಾಳ ಕಡಿಮೆ. ಬಂದಿದ್ರೂ ಕೂಡ ತಮ್ಮ ಪಕ್ಷದ ಕಾರ್ಯಕರ್ತರ ಮುಖಂಡರ ಒಂದು ಸಭೆ ಸಮಾರಂಭಗಳಿಗೆ, ಅಂದರೆ ಅವರ ವೈಯಕ್ತಿಕ ಕಾರ್ಯಕ್ರಮಗಳ ಸಭೆ ಸಮಾರಂಭಗಳಿಗೆ ಅವರು ಭಾಗಿಯಾಗಿದ್ದಾರೆ. ಮಿಗಿಲಾಗಿ ಅವರು ಕಾಂಗ್ರೆಸ್ ಪಕ್ಷದ ಸಂಘಟನೆ ವಿಚಾರವಾಗಿ ಅಷ್ಟಾಗಿ ಒಂದು ತಲೆಯನ್ನು ಕೆಡಿಸ್ಕೊಂಡಿರಲಿಲ್ಲ. ಯಾಕೆಂದರೆ ಅವರು ಚನ್ನಪಟ್ಟಣವನ್ನು ಪ್ರತ್ಯೇಕವಾಗಿ ಇಟ್ಬಿಟ್ಟಿದ್ರು. ಯಾಕೆಂದರೆ ಕುಮಾರಸ್ವಾಮಿ ಅವರು ಈಗಾಗಲೇ 2ನೇ ಬಾರಿ ಶಾಸಕರಾಗಿದ್ದಾರೆ. ಉಳಿದಂತೆ ಕನಕಪುರದಲ್ಲಿ ಅವರ ಅಣ್ಣ DK ಶಿವಕುಮಾರ್ ಅವರು ಶಾಸಕರಾಗಿದ್ದಾರೆ. ಹಿಂದೆ ರಾಮನಗರದಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ಶಾಸಕಿಯಾಗಿದ್ದರು. ಮಾಗಡಿಯಲ್ಲಿ JDSನ ಎ ಮಂಜು ಅವರು ಶಾಸಕರಾಗಿದ್ದರು. ಆದರೆ ಕಳೆದ 2023ರ ಚುನಾವಣೆಯಲ್ಲಿ ರಾಮನಗರದಲ್ಲಿ ಇಕ್ಬಾಲ್ ಹುಸೇನ್ ಅವರು ಶಾಸಕರಾಗಿದ್ದಾರೆ. ಕನಕಪುರದಲ್ಲಿ ಯಥಾಸ್ಥಿತಿ DK ಶಿವಕುಮಾರ್ ಅವರು ಮುಂದುವರೆದಿದ್ದಾರೆ. ಮಾಗಡಿಯಲ್ಲಿ ಬಾಲಕೃಷ್ಣ ಅವರು ಇದ್ದಾರೆ. ಆದರೆ ಈ 3 ಕ್ಷೇತ್ರಗಳಲ್ಲಿ DK ಸುರೇಶ್ ಅವರ ಪ್ರಭಾವ ಹೆಚ್ಚಾಗಿ ಇರ್ತಾಯಿತ್ತು. ಯಾಕೆಂದರೆ ಕಳೆದ 4 ವರ್ಷಗಳಲ್ಲಿ DK ಸುರೇಶ್ ಅವರು ರಾಮನಗರ ಆಗಿರ್ಬೋದು, ಕನಕಪುರ ಆಗಿರ್ಬೋದು, ಮಾಗಡಿ ಆಗಿರ್ಬೋದು, ಈ 3 ಕ್ಷೇತ್ರಗಳಿಗೆ ಸಾಕಷ್ಟು ಬಾರಿ ಭೇಟಿಯನ್ನು ಕೊಡ್ತಾಯಿದ್ರು. ಪಕ್ಷದ ಸಂಘಟನೆ ವಿಚಾರವಾಗಿ ಹಲವು ಕಾರ್ಯಕ್ರಮಗಳಾಗಿರ್ಬೋದು, ಸಭೆಗಳಾಗಿರ್ಬೋದು, ನಿರಂತರವಾಗಿ ಒಂದು ಸಂಪರ್ಕವನ್ನು ಇಟ್ಕೊಂಡಿದ್ದಂಥ DK ಸುರೇಶ್ ಅವರು ಚನ್ನಪಟ್ಟಣದ ಕಡೆಗೆ ಜಾಸ್ತಿ ಬರ್ತಾ ಇರಲಿಲ್ಲ. ಯಾಕೆಂದರೆ ಅಲ್ಲಿ HD ಕುಮಾರಸ್ವಾಮಿ ಅವರು ಶಾಸಕರಾಗಿದ್ದರು. ಇದು ಎಲ್ಲ ಒಂದು ರೀತಿ ಕುಮಾರಸ್ವಾಮಿ ಅವರು ಕನಕಪುರಕ್ಕೆ ಹೋಗ್ತಾ ಇರಲಿಲ್ಲ. DK ಶಿವಕುಮಾರ್ ಹಾಗೆ DK ಸುರೇಶ್ ಅವರು ಚನ್ನಪಟ್ಟಣಕ್ಕೆ ಬರ್ತಾ ಇರಲಿಲ್ಲ. ಆದರೆ ಕಳೆದ 2023ರ ಚುನಾವಣೆಯಲ್ಲಿ ರಾಮನಗರದಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆಯನ್ನು ಮಾಡಿದರು. ಜೊತೆಗೆ ಚನ್ನಪಟ್ಟಣದಿಂದ ಕುಮಾರಸ್ವಾಮಿ ಅವರು ಸ್ಪರ್ಧೆಯನ್ನು ಮಾಡಿದರು. ಎಲ್ಲೋ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿಗೆ DK ಸುರೇಶ್ ಅವರ ಪ್ರಭಾವ ಹೆಚ್ಚಾಗಿತ್ತು, ಹಾಗೆ ಅವರ ತಂತ್ರಗಾರಿಕೆ ಹೆಚ್ಚಾಗಿತ್ತು ಎನ್ನುವಂಥ ಆರೋಪಗಳು ಕೂಡ ಕೇಳಿಬಂದವು. ಗಿಫ್ಟ್ ಕಾರ್ಡ್ಗಳ ಹಂಚಿಕೆ ವಿಚಾರವಾಗಿ DK ಸುರೇಶ್ ಅವರ ಮೇಲೆ ಈ ಆರೋಪಗಳು ಕೇಳಿಬಂದವು. ಅದಾದ ಬಳಿಕ DK ಸುರೇಶ್ ಅವರ ಮೇಲೆ ವಿಶೇಷವಾಗಿ ಕುಮಾರಸ್ವಾಮಿ ಅವರು ರಾಜಕೀಯವಾಗಿ ದಾಳಿಯನ್ನು ಕೂಡ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ರು. MP ಆಗಿದ್ದರೆ ಅವರ ಆಸ್ತಿ ಮೌಲ್ಯ ಎಷ್ಟಿತ್ತು, MP ಆಗೋಕ್ಕಿಂತ ಮುಂಚೆ, ಅವರು MP ಆದಮೇಲೆ ಅವರ ಆಸ್ತಿ ಮೌಲ್ಯ ಎಷ್ಟಿದೆ ಎನ್ನುವಂಥ ಪ್ರಶ್ನೆಯನ್ನು ನೇರವಾಗಿ DK ಸುರೇಶ್ ಅವರಿಗೆ ಕುಮಾರಸ್ವಾಮಿ ಅವರು ಕೇಳಿದ್ರು ಮಾಧ್ಯಮಗಳ ಮೂಲಕ. ಅದಾದ ಬಳಿಕ DK ಸುರೇಶ್ ಅವರು ಕೂಡ ಕುಮಾರಸ್ವಾಮಿ ಅವರ ವಿಚಾರವಾಗೂ ಕೂಡ ನಯವಾಗಿ ಒಂದು ರಾಜಕೀಯ ಟಾಂಗಳನ್ನು ಕೂಡ ಕೊಡ್ತಾ ಬಂದರು. ಇದು ಎಲ್ಲೋ ಒಂದು ಕಡೆ 2024ರ ಲೋಕಸಭಾ ಚುನಾವಣೆಯ ಒಂದು ಮುನ್ಸೂಚನೆ ಅಂತ ಹೇಳಿ ರಾಜಕೀಯ ಲೆಕ್ಕಾಚಾರಗಳು ಕೂಡ ಕಂಡು ಬರ್ತಾಯಿತ್ತು. ಅದೇ ರೀತಿ ಇವತ್ತು DK ಸುರೇಶ್ ಅವರು ಕುಮಾರಸ್ವಾಮಿಯವರ ಸ್ವಕ್ಷೇತ್ರ ಚನ್ನಪಟ್ಟಣಕ್ಕೆ ಕಾಲಿಟ್ಟಿದ್ದಾರೆ. ಅಂದರೆ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಉಳಿದ 1 ಅಂದರೆ ಚನ್ನಪಟ್ಟಣದಲ್ಲಿ JDSನ ಶಾಸಕರಿರುವಂಥದ್ದು. ಹಾಗಾಗಿ ಈ ಎಲ್ಲ ಲೆಕ್ಕಾಚಾರಗಳನ್ನು ಇಟ್ಕೊಂಡಿರುವಂಥ DK ಸುರೇಶ್ ಅವರು ಚನ್ನಪಟ್ಟಣದಲ್ಲಿ ಸರಿಸುಮಾರು 2 ಲಕ್ಷಕ್ಕೂ ಹೆಚ್ಚು ಮತದಾರರಿದ್ದಾರೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಏನು ಕಳೆದ 2023ರ ಚುನಾವಣೆಯಲ್ಲಿ ಅತ್ಯಂತ ಕಡಿಮೆ ಮತ ಬಂದಿದೆ. ಅಂದರೆ ಒಂದು 16,000ದಷ್ಟು ಮಾತ್ರ ಮತಗಳು ಬಂದಿರುವಂಥ ಹಿನ್ನೆಲೆ ಮುಂದಿನ ಲೋಕಸಭಾ ಚುನಾವಣೆಗೆ ನನಗೆ ಚನ್ನಪಟ್ಟಣ ಕ್ಷೇತ್ರದಿಂದ
ಒಂದು ರಾಜಕೀಯವಾಗಿ ಹಿನ್ನಡೆ ಆಗ್ಬೋದು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಡಿ ಕೆ ಸುರೇಶ್ ಅವರು ಗ್ರಾಮ ಪಂಚಾಯಿತಿಗಳ ಮೂಲಕ ಜನರನ್ನು ತಲುಪಿ ಲೋಕಸಭಾ ಚುನಾವಣಾ ಅಖಾಡಕ್ಕೆ ಒಂದು ಸಜ್ಜಾಗಬೇಕು, ಚನ್ನಪಟ್ಟಣದಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷವನ್ನು ಮತ್ತು ನನ್ನ ವೈಯಕ್ತಿಕ ವರ್ಚಸ್ಸನ್ನು ಬೆಳೆಸ್ಕೊಳ್ಬೇಕು ಅನ್ನುವಂಥ ವಿಚಾರವನ್ನು ಮುಂದಿಟ್ಕೊಂಡು ಇವತ್ತಿನಿಂದ ಜನಸಂಪರ್ಕ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕರ್ತರ ಮತ್ತು ಮುಖಂಡರ ಸಭೆಯನ್ನು ಕೂಡ ಮಾಡಬೇಕು ಎನ್ನುವಂಥ ಚಿಂತನೆಯನ್ನು ಕೂಡ ಇಟ್ಕೊಂಡು ಈಗಾಗಲೇ ಸಂಬಂಧಪಟ್ಟಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಜೊತೆಗೆ ಒಂದು ಸುತ್ತಿನ ಸಭೆಯನ್ನು ಕೂಡ ಮಾಡಿದ್ದಾರೆ ಗೌಪ್ಯವಾಗಿ. ಅಂದರೆ ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣಾ ಹೊತ್ತಿಗೆ ಚನ್ನಪಟ್ಟಣದಲ್ಲಿ ದೊಡ್ಡ ಮಟ್ಟದ ಒಂದು ಸಭೆಯನ್ನು ಮಾಡಬೇಕು. ಅಲ್ಲಿಗೆ CM ಸಿದ್ದರಾಮಯ್ಯನವ್ರನ್ನ ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆಸಿ ಒಂದು ದೊಡ್ಡ ಮಟ್ಟದಲ್ಲಿ ಪಕ್ಷದ ಸಂಘಟನೆಯನ್ನು ಮಾಡಬೇಕು ಅಂತೇಳಿ ಡಿ ಕೆ ಸುರೇಶ್ ಅವರು ಈಗಾಗಲೇ ಪ್ಲ್ಯಾನನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈ ಎಲ್ಲ ಯೋಜನೆಗಳಿಗೆ ಇದು ಇವತ್ತಿನಿಂದ ನಾಂದಿ ಆಡ್ತಾ ಇದ್ದಾರೆ. ಅಂದರೆ ವಿಶೇಷವಾಗಿ ಚನ್ನಪಟ್ಟಣದಲ್ಲಿ JDS ಪಕ್ಷ ಸದೃಢವಾಗಿದೆ, ಅದರ ಪಕ್ಕದಲ್ಲೇ BJP ಪಕ್ಷ ಕೂಡ ಇದೆ. ಯಾಕೆಂದರೆ ಮಾಜಿ ಸಚಿವ CP ಯೋಗೇಶ್ವರ್ ಕೂಡ ಒಂದು ಪ್ರಬಲ ಎದುರಾಳಿ ಅಂತಲೇ ಹೇಳ್ಬೋದು. ಹಾಗಾಗಿ ಇವರಿಬ್ಬರ ನಡುವೆ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಬರದೆ ಹೋದರೆ ನನ್ನ ಗೆಲುವಿಗೆ ಕಷ್ಟ ಆಗ್ಬೋದು ಅನ್ನುವಂಥ ರಾಜಕೀಯ ಲೆಕ್ಕಾಚಾರವನ್ನು ಇಟ್ಕೊಂಡಿರುವಂಥ ಡಿ ಕೆ ಸುರೇಶ್ ಅವರು ಚನ್ನಪಟ್ಟಣದಲ್ಲಿ ತಮ್ಮ ಪಕ್ಷದ ಸಂಘಟನೆ ಹಾಗೆ ತನ್ನ ವೈಯಕ್ತಿಕ ವರ್ಚಸ್ಸಿನ ಸಂಘಟನೆಯನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ 2024 ಲೋಕಸಭಾ ಚುನಾವಣಾ ತಯಾರಿ ಈಗಿನಿಂದನೇ ಪ್ರಾರಂಭ ಆಗಿದೆ. ಅಂದರೆ 2023ರಲ್ಲೂ ಕೂಡ ಅಷ್ಟಾಗಿ ತಲೆ ಕೆಡಿಸ್ಕೊಂಡೇ ಇರುವಂಥ ಡಿ ಕೆ ಸುರೇಶ್ ಅವರು 2023 ಬಳಿಕ ಅಂದರೆ ತಮ್ಮ ಲೋಕಸಭಾ ಚುನಾವಣೆ ಬರ್ತಾ ಇದೆ 2024ಕ್ಕೆ, ಆ ಚುನಾವಣೆಗೆ ಭಾಳಷ್ಟು ಒಂದು ಸಕ್ರಿಯರಾಗಿದ್ದಾರೆ ಅಂತಲೇ ಹೇಳ್ಬೋದು.